ಕಾಳಿಮಾತೆ ಅಸಲಿಯಾಗಿ ಯಾರ ರೂಪ ಅನ್ನುವುದು ಗೊತ್ತಾ? ಸ್ವತಃ ಮಹಾದೇವನೇ ಕಾಳಿಮಾತೆಯ ಕಾಲಿನ ಕೆಳಗಡೆ ಮಲಗೋದಕ್ಕೆ ಕಾರಣ ಏನು? ಜೊತೆಗೆ ದೀಪಾವಳಿಯ ದಿನ ಮಹಿಷಾಸುರನ ಗೊಂಬೆಯನ್ನು ಮಾಡಿ ಯಾಕೆ ಸುಡ್ತಾರೆ? ಇವೆಲ್ಲವನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ದಿನ ರಂಭ ಅನ್ನೋ ರಾಕ್ಷಸ ಘೋರವಾದ ತಪಸ್ಸಿಗೆ ಕೂತಿರೋ ಸಮಯದಲ್ಲಿ ಇಂದ್ರದೇವನು ಆ ತಪಸ್ಸನ್ನು ನಿಲ್ಲಿಸಿ ಅವನನ್ನು ನಾಶ ಮಾಡ್ತಾನೆ. ನಂತರ ಮುಂದಿನ ಜನ್ಮದಲ್ಲಿ ರಂಭ ಅನ್ನೋ ರಾಕ್ಷಸ ರಕ್ತಬೀಜಾಸುರ ಅನ್ನೋ ಹೊಸ ರೂಪದಲ್ಲಿ ದೀರ್ಘ ತಪಸ್ಸಿಗೆ ಕೂತಿರ್ತಾನೆ. ಆಗ ಬ್ರಹ್ಮದೇವನು ತಪಸ್ಸಿಗೆ ಮೆಚ್ಚಿ ರಕ್ತಬೀಜಾಸುರನ ಮುಂದೆ ಬರ್ತಾರೆ. ಆಗ ಬ್ರಹ್ಮದೇವನು, ಹೇ ದಾನವನೇ, ನಾನು ನಿನ್ನ ತಪಸ್ಸನ್ನು ತುಂಬ ಮೆಚ್ಚಿದ್ದೀನಿ, ಕೇಳು, ನಿನಗೆ ಏನು ವರದಾನ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ರಕ್ತಬೀಜಾಸುರ, ನನಗೆ ಯಾವ ರೀತಿ ವರ ಬೇಕಂದ್ರೆ ಯುದ್ಧ ಭೂಮಿಯಲ್ಲಿ ನನ್ನ ದೇಹದಿಂದ ಎಷ್ಟು ರಕ್ತದ ಹನಿಗಳು ಭೂಮಿಗೆ ಬೀಳುತ್ತೋ ಅಷ್ಟೇ ನನ್ನ ಥರನೇ ಇರುವ ರಕ್ತಬೀಜಾಸುರರು ಹುಟ್ಟಬೇಕು. ಹಾಗೆ ಅವರು ಎಷ್ಟೇ ಶತ್ರುಗಳು ಇದ್ರೂ ಅವರು ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವನು ತಥಾಸ್ತು ಅಂತ ವರವನ್ನು ನೀಡ್ತಾನೆ. ಬ್ರಹ್ಮದೇವನಿಂದ ಇಂತಹ ವರವನ್ನು ಪಡೆದ ರಕ್ತಬೀಜಾಸುರ ತುಂಬಾನೇ ಬಲಶಾಲಿಯಾಗ್ತಾನೆ. ಅವನನ್ನು ಯುದ್ಧ ಭೂಮಿಯಲ್ಲಿ ಯಾರು ಸೋಲಿಸೋಕೆ ಆಗ್ತಿರಲಿಲ್ಲ. ಜೊತೆಗೆ ಅವನಿಗೆ ನಾನೇ ಎಲ್ಲ ಅನ್ನೋ ಅಹಂಕಾರ ತುಂಬಿ ತುಳುಕುತ್ತಿತ್ತು. ಮತ್ತು ರಕ್ತಬೀಜಾಸುರನು ಸ್ವರ್ಗದ ದೇವತೆಗಳನ್ನೆಲ್ಲ ಹೊಡೆದು ಹಿಂಸೆ ಮಾಡಲು ಪ್ರಾರಂಭಿಸ್ತಾನೆ. ಹಾಗೂ ಬನ್ನಿ, ನನ್ನನ್ನು ಸೋಲಿಸಿ, ಆಗಿಲ್ಲ ಅಂದ್ರೆ ನನ್ನ ದಾಸನಾಗಿರಿ ಅಂತ ದೇವತೆಗಳಿಗೆ ಹೇಳಲು ಪ್ರಾರಂಭಿಸ್ತಾನೆ. ಅವನ ಶರೀರದಿಂದ ಬೀಳುತ್ತಿದ್ದ ರಕ್ತದ ಹನಿಯಿಂದ ಹಲವಾರು ರಕ್ತಬೀಜಾಸುರರು ಹುಟ್ಟಲು ಪ್ರಾರಂಭಿಸ್ತಾರೆ ಮತ್ತು ದೊಡ್ಡದಾದ ಸೇನೆಯನ್ನೇ ತಯಾರು ಮಾಡ್ತಾನೆ. ದೇವತೆಗಳಿಗೆಲ್ಲ ಭಯ ಆಗಿ ಅವರ ಪ್ರಾಣವನ್ನು ಉಳಿಸಿಕೊಳ್ಳಲು ಬೇರೆ ದಾರಿ ಇಲ್ಲದೆ ಕೈಲಾಸಕ್ಕೆ ಹೋಗ್ತಾರೆ. ದೇವತೆಗಳೆಲ್ಲ ರಕ್ತಬೀಜನ ಬಗ್ಗೆ ಮಹಾದೇವ ಆದಂತ ಶಿವನ ಹತ್ತಿರ ಎಲ್ಲವನ್ನು ಹೇಳಿಕೊಂಡು ನೀವೇ ಇದಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಮಹಾದೇವನ ಜೊತೆಗೆ ಪಾರ್ವತಿ ಮಾತೆಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಹಾಗೂ ಪಾರ್ವತಿ ದೇವಿಗೆ ತುಂಬಾನೇ ಕೋಪ ಬಂದು ಅವರು ಈ ರಕ್ತ ಬೀಜಾಸುರನನ್ನು ನಾನು ಸಂಹಾರ ಮಾಡುತ್ತೇನೆ ಅಂತ ದೇವತೆಗಳಿಗೆಲ್ಲ ಹೇಳ್ತಾರೆ. ದಾನವರ ಮಹಾರಾಜನಾಗಿದ್ದ ರಕ್ತ ಬೀಜಾಸುರನು ಕೊನೆಗೆ ಕೈಲಾಸಕ್ಕೂ ಬಂದು ಬಿಡ್ತಾನೆ. ಆ ರಾಕ್ಷಸ ಪಾರ್ವತಿ ದೇವಿಯ ಸೌಂದರ್ಯವನ್ನು ನೋಡಿ ರೋಮಾಂಚನಗೊಳ್ಳುತ್ತಾನೆ. ಇದನ್ನು ನೋಡಿದ ಪಾರ್ವತಿ ದೇವಿಗೆ ಕೋಪ ಬಂದು ರಕ್ತ ಬೀಜಾಸುರನ ಮೇಲೆ ಯುದ್ಧ ಮಾಡುವುದಾಗಿ ಹೇಳ್ತಾರೆ. ನಂತರ ರಕ್ತ ಬೀಜಾಸುರ ಮತ್ತು ಪಾರ್ವತಿ ದೇವಿಯ ನಡುವೆ ಘೋರವಾದ ಯುದ್ಧ ಪ್ರಾರಂಭವಾಗುತ್ತದೆ. ಒಂದರ ನಂತರ ಒಂದು ಶಸ್ತ್ರಗಳನ್ನು ಇಬ್ಬರು ಉಪಯೋಗಿಸುತ್ತಾರೆ. ಆಗ ಎಷ್ಟೇ ರಕ್ತ ಬೀಜರ ರಕ್ತ ಭೂಮಿಯಲ್ಲಿ ಬೀಳುತ್ತೋ ಅಷ್ಟೇ ಜನ ಮತ್ತೆ ಸೃಷ್ಟಿಯಾಗ್ತಾ ಬರ್ತಾರೆ. ಹಾಗೂ ಪಾರ್ವತಿ ದೇವಿಯ ಕೋಪ ತುಂಬಾನೇ ಹೆಚ್ಚಾಗಿ ಅವರ ರೂಪವೇ ಬದಲಾಗುತ್ತಾ ಬರುತ್ತೆ. ಆಗ ಕಪ್ಪು ಇರುವ ದೇಹ, ಕೆಂಪುಗಿರುವ 3 ಕಣ್ಣು ಹಾಗೂ ಹಲವಾರು ಕೈಗಳು ಬರುತ್ತೆ. ಪಾರ್ವತಿ ದೇವಿಯು ಆದಿಶಕ್ತಿ ಮಹಾಕಾಳಿಯ ರೂಪಗೊಳ್ತಾರೆ. ಅವರ ಭಯಾನಕ ರೂಪವನ್ನು ನೋಡಿ ದೇವತೆಗಳೆಲ್ಲ ಭಯಪಟ್ಕೊಳ್ತಾರೆ. ನಂತರ ಪಾರ್ವತಿ ದೇವಿಗೆ ಗೊತ್ತಾಗಿತ್ತು ರಕ್ತ ಬೀಜಾಸುರನ ರಕ್ತವನ್ನು ಭೂಮಿಗೆ ಬೀಳಲು ಬಿಡಬಾರದು ಅಂತ. ಆದರೆ ದೇವಿಯ ರೌದ್ರ ರೂಪವನ್ನು ನೋಡಿ ರಕ್ತ ಬೀಜಾಸುರನು ಓಡೋದಕ್ಕೆ ಶುರು ಮಾಡ್ತಾನೆ. ನಂತರ ದೇವಿಯ ನೋಟಕ್ಕೆ ಎಲ್ಲ ರಾಕ್ಷಸರು ಸುಟ್ಟೋಗ್ತಾರೆ. ಮತ್ತೆ ಕೊನೆಗೆ ರಕ್ತ ಬೀಜಾಸುರನ ತಲೆಯನ್ನು ಕಡೆದಿ ಅವರ ಕೈಯಲ್ಲಿ ರಕ್ತದ ಹನಿ ಬೀಳದ ಹಾಗೆ ಇಟ್ಕೊಳ್ತಾರೆ. ಜೊತೆಗೆ ಅವರ ಕೋಪವನ್ನು 3 ಲೋಕದ ದೇವರೆಲ್ಲ ನೋಡಿ ಭಯಪಟ್ಟಿದ್ರು. ಆದ್ರೆ ಅವರ ಕೋಪ ಇನ್ನ ಕಮ್ಮಿ ಆಗಿರಲಿಲ್ಲ. ಹಾಗೂ ದೇವತೆಯನ್ನು ಶಾಂತಿ ಮಾಡೋದು ತುಂಬಾನೇ ಕಷ್ಟವಾಗಿತ್ತು. ನಂತರ ಎಲ್ಲ ಮಹಾದೇವನ ಹತ್ತಿರ ಹೋಗ್ತಾರೆ ಮತ್ತು ನಮ್ಮನ್ನು ನೀವೇ ಕಾಪಾಡಿ, ಮಹಾಕಾಳಿಯ ರೂಪವನ್ನು ಶಾಂತಿಗೊಳಿಸೋಕೆ ಆಗೋದಿಲ್ಲ, ಈಗ ಅದು ತುಂಬಾನೇ ಕಷ್ಟವಾಗಿದೆ, ನೀವೇನಾದ್ರೂ ಮಾಡಿ, ಇಲ್ಲ ಅಂದ್ರೆ ಇಡೀ ಲೋಕಗಳೇ ಸರ್ವನಾಶಗೊಳ್ಳುತ್ತದೆ ಅಂತ ಭಯಪಟ್ಟು ಹೇಳ್ತಾರೆ. ಆಗ ಮಹಾದೇವನು ಖುದ್ದಾಗಿ ಹೋಗಿ ಮಹಾಕಾಳಿಯ ಕಾಲಿನ ಕೆಳಗೆ ಮಲಗಿ ಬಿಡ್ತಾರೆ. ನಂತರ ದೇವಿಯ ಕಾಲಿನಿಂದ ಮಹಾದೇವನ ದೇಹ ಸ್ಪರ್ಶವಾದಾಗ ದೇವಿಯ ಕ್ರೋಧ ಶಾಂತಿಯಾಗಿ ಅವರ ಅಸಲಿ ರೂಪಕ್ಕೆ ಬರ್ತಾರೆ. ಈಗ ರಕ್ತ ಬೀಜನ ಕತೆ ಮುಗಿಯಿತು. ಹಾಗೂ ಕಾಳಿದೇವಿಯು ಕೂಡ ಶಾಂತಳಾಗ್ತಾಳೆ ಮತ್ತು ಈ ದಿನವನ್ನು ನರಕ ಚತುರ್ದಶಿ ಅಂತ ಪೂಜೆ ಮಾಡ್ತಾರೆ, ದೀಪಾವಳಿಯ 1 ದಿನದ ಮುಂಚೆ. ಹಾಗೂ ದುರ್ಗಾದೇವಿಯ ಒಂದು ರೂಪವಾಗಿ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಆ ಕಾಳಿಮಾತೆ. ಇದರಿಂದ ಪ್ರತಿ ದೀಪಾವಳಿಯಲ್ಲೂ ದೊಡ್ಡದಾದ ಮಹಿಷಾಸುರನ ಗೊಂಬೆಯನ್ನು ಮಾಡಿ ಕೊನೆಗೆ ಬೆಂಕಿ ಹಚ್ಚಿ ನಾಶ ಮಾಡಿ ಹಬ್ಬ ಆಚರಿಸ್ತಾರೆ. ತುಂಬಾ ಕಡೆ ಈ ಹಬ್ಬವನ್ನ ಜೋರಾಗಿ ಸಂಭ್ರಮಣೆ ಮಾಡ್ತಾರೆ. ಹಾಗೂ
ದೀಪಾವಳಿಯನ್ನು ಎಂದಾದರೂ ನೀವು ಹೀಗೆ ಸಂಭ್ರಮಿಸಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೊನೆಗೆ ನನ್ನ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಮೆಚ್ಚುಗೆ ಮಾತ್ರ. ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.